ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಯಾರು ಹಾಕಿಲ್ಲ, ಸೊ ಹಾಕಬೇಕು ಅಂದ್ಕೊಳ್ತಾ ಇದ್ದೀರಾ ಅವರಿಗೆಲ್ಲ ಆಲ್ ದ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ ಕಾಯ್ತಾ ಇದ್ರಿ ಅಪ್ಲಿಕೇಶನ್ ಬರಲಿ ಅಂತ. ಸೊ ಕೊನೆಗೂ ಬಂದಿದೆ. ಯಾವ್ಯಾವ ಪೋಸ್ಟ್ಗಳು, ಎಷ್ಟೆಷ್ಟು ಹುದ್ದೆಗಳು ಎಲ್ಲವೂ ವಿವರವಾಗಿ ನೋಡೋಣ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು. ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ ನೋಡೋದಾದರೆ 3395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಅರ್ಜಿ ಸಲ್ಲಿಸುವ ದಿನಾಂಕಗಳನ್ನು ನೋಡೋದಾದರೆ ಜೂನ್ 5, 2026ರಂದು ಪ್ರಾರಂಭವಾಯಿತು. ಜುಲೈ 3, 2026ರಂದು ಕೊನೆಗೊಳ್ತೈತಿ. ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಜುಲೈ 14ರವರೆಗೆ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಯ ದಿನಾಂಕ ಆಗಸ್ಟ್ 12ರಂದು ಕೊಟ್ಟಿದ್ದಾರೆ. ಆಗಲೇ ದಿನಾಂಕನೂ ಕೂಡ ಕೊಟ್ಟುಬಿಟ್ಟಿದ್ದಾರೆ ಎಕ್ಸಾಮ್ದು. ಅರ್ಹತೆಯ ಮಾನದಂಡಗಳು ನೋಡಿದರೆ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ 12ನೇ ತರಗತಿ PUC ಅಥವಾ ತತ್ಸಮಾನ ಅರ್ಹತೆಯಲ್ಲಿ ಹೊಂದಿರಬೇಕು. ಅಂತಂದರೆ PUC ಯಾವುದಾದ್ರೂ ಮಾಡಿರ್ಬೋದು. ವಯೋಮಿತಿ 18ರಿಂದ 33 ವರ್ಷಗಳು. ಮತ್ತು SC STಗೆ ಪ್ರವರ್ಗಗೆ ಪ್ರವರ್ಗ 1, 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 18ರಿಂದ 35 ವರ್ಷಗಳನ್ನು ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 750 ರು. ಸೊ ಸ್ವಲ್ಪ ಅಪ್ಲಿಕೇಶನ್ ಫೀಸ್ ಜಾಸ್ತಿ ಆದರೂ ಸೊ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅನ್ಕೋತೀನಿ. ಸೊ ಎಲ್ಲರೂ ಅರ್ಜಿ ಸಲ್ಲಿಸಿ. ಮಾಜಿ ಸೈನಿಕರು ಮತ್ತು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು 500 ರೂಪಾಯಿ ಇರುತ್ತೆ. ಸೊ ಅಧಿಕೃತ KEA ನೇಮಕಾತಿ ಪೋರ್ಟಲ್ ಅಥವಾ ಕರ್ನಾಟಕ ರಾಜ್ಯ ಪೊಲೀಸ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. KSP ಕಾನ್ಸ್ಟೇಬಲ್ ನೇಮಕಾತಿ 2026ಗಾಗಿ ಸಕ್ರಿಯ ಲಿಂಕನ್ನು ಕ್ಲಿಕ್ ಮಾಡಿ. ಅಂತಂದರೆ KSP ಅಂತ ಒಂದು ಇದಿರುತ್ತೆ. ಸೊ ಕಾನ್ಸ್ಟೇಬಲ್ ನೇಮಕಾತಿ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಬಳಸಿ ಒಂದು ಬಾರಿ ನೋಂದಣಿಯನ್ನು ಪೂರ್ಣಗೊಳಿಸಿ. ಸೊ ಲಾಗಿನ್ ಆಗಿ ಮತ್ತು ನಿಮ್ಮ ವೈಯಕ್ತಿಕ ಶಿಕ್ಷಣ ಮತ್ತು ಎಲ್ಲ ಇದನ್ನು, ಸೊ ನಿಮ್ಮ ಶಿಕ್ಷಣ ಏನಾಗೈತಿ, ಸೊ ಮತ್ತು ಅಪ್ಲಿಕೇಶನ್ನು, ಸೊ ಫೋಟೋ, ಸೊ ಇದನ್ನೆಲ್ಲ ನೀವು ಹಾಕ್ಕೋಬೇಕಾಗತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತಂದರೆ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಸೊ ಯಾವ ರೀತಿ ಇದನ್ನು ಮಾಡೋದು, ಸೊ ಯಾವ ರೀತಿ ಸಬ್ಮಿಟ್ ಮಾಡೋದು ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ ಸೊ ದಯವಿಟ್ಟು ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟು, ಯಾರು ಓದಿಲ್ಲ, ನಾನು ಹಾಕಲ್ಲ ಅಂತ ಅಂದ್ಕೊಂಡಿದ್ರೆ ಸೊ ದಯವಿಟ್ಟು ನೀವು ಎಷ್ಟು ಓದಿರ್ತೀರೋ ಅಷ್ಟಾದರೂ ಅದೇ ಕ್ವಶನ್ ಬಂದಿತ್ತು ಅಂತಂದರೆ ಏನು ಮಾಡಿದಿರ, ಹಿಂದಾಗಡಿಸಿ ಮರ್ಗೋದು ಬೇಡ, ಇವಾಗಲೇ ಹಾಕಿ. 750 ಎಲ್ಲೆಲ್ಲೂ ಖರ್ಚಾಗುತ್ತೆ. ಸೊ ಅದನ್ನು ಬಿಟ್ಬಿಡಿ. ಸೊ ಫಸ್ಟು ನೀವು ಅಪ್ಲಿಕೇಶನ್ ಹಾಕಿ, ಆಮೇಲೆ ಮುಂದೆ ಏನಾಗುತ್ತೋ ಆಗುತ್ತೆ, ಎಲ್ಲ ದೇವ್ರ ಕೈಲಿ ಅಂತ ಅಂದ್ಕೊಂಡು ಹಾಕಿಬಿಡಿ. ಸೊ ಒಂದು ದೇವ್ರ ಅಂಕಿ ಹೋಗೋದು ಬಂದುಬಿಡೋ ಮಂದಿ ಐತಿ. ಸೊ ಅದು ಪಾಸ್ ಆಗುವಂಥ ಅದೃಷ್ಟನೂ ಇರ್ಬೋದು ಅಥವಾ ಅದರ ಅದೃಷ್ಟ ಇರ್ಬೋದು, ನಿಮ್ಮ ಇದ್ರ ಮೇಲೆ. ಸೊ ಲಕ್ಕು ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ಸ್ಟಡಿನೂ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಸೊ ಯಾರು ಬಿಡಬೇಡಿ. ಸೊ ಕಮ್ಮಿ ಪೋಸ್ಟ್ ಇದೆ, ಸೊ ಫೀಸ್ ಜಾಸ್ತಿ ಇದೆ, ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇದೆ ಅಂತ ಹಾಕೋದು ಬಿಡಬೇಡಿ. ಯಾಕೋ ಅದು 3000 ಹುದ್ದೆಗಳಲ್ಲಿ ನಿಮಗೆ ಬೇಕಾಗಿದ್ದು ಕೇವಲ ಒಂದು ಹುದ್ದೆ. ಸೊ ಅದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.